ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಒಂದು ಖುಷಿಯಾಗಿರುವಂಥ ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇನು ಅಂತ ನಿಮಗೆ ಈಗಾಗಲೇ ಥಂಬ್ನೈಲ್ ನೋಡೇ ಗೊತ್ತಾಗಿರುತ್ತೆ. ಹೌದು, ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತು. ಜಸ್ಟ್ ಒಂದು 6 ಮಂತ್ಸಲ್ಲೇ ಮಾನಿಟೈಸ್ ಆಗಿ ಡಾಲರ್ಸ್ ಕೂಡ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಕಡಿಮೆ ಸಮಯದಲ್ಲಿ ನನ್ನ ಚಾನಲ್ನ ಮಾನಿಟೈಸ್ ಮಾಡಿ ಡಾಲರ್ಸ್ ಕೂಡ ಬರೋ ಹಾಗೆ ಹೆಲ್ಪ್ ಮಾಡಿದ ಅರುಣ್ ಅವರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವ್ರ ನಂಬರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂಥ ಎಲ್ರಿಗೂ ನನ್ನ ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬಾ ಕ್ಯೂಟಾಗಿರುವಂಥ ಡಿಸೈನ್ ಇದು. ಜಸ್ಟ್ 1 ಮಿನಿಟಲ್ಲಿ ಕುಚ್ ಹೆಂಗೆ ಹಾಕೋದು ಅನ್ನೋ ಟಾಪಿಕ್ ಜೊತೆಗೆ ನನ್ನ ಯೂಟ್ಯೂಬ್ ಜರ್ನಿಯನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಮಾರ್ಕರನ್ನು ತೊಗೊಂಡಿದ್ದೀನಿ, ಹಾಗೆ ಮೆಷರಿಂಗ್ ಟೇಪನ್ನು ತೊಗೊಂಡಿದ್ದೀನಿ. ಟಿಯರ್ ಶೇಪಲ್ಲಿರೋ ಪರ್ ಬೀಡ್ಸು, ಅದಕ್ಕೆ ಕ್ಯಾಪ್ಸು, ಕ್ರಿಸ್ಟಲ್ ಬೀಡ್ಸು ಬಿಗ್ ಸೈಜ್ದು ಮತ್ತು ನಾರ್ಮಲ್ 3mm ಸೈಜ್ ಗೋಲ್ಡನ್ ಬೀಡ್ಸು, ಸ್ಟಿಚಿಂಗ್ ಥ್ರೆಡ್ಡು, ಕಟ್ಟರು. ಈಗ ನಾನು ಒಂದು ನೀಡಲ್ಗೆ 4 ಎಳೆ ದಾರ ಆರ್ಡಿನರಿ ಸ್ಟಿಚಿಂಗ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಈಗ ಒಂದು ಸ್ಯಾರಿಗೆ ಈ ರೀತಿಯಾಗಿ 1 ಇಂಚ್ಗೂ ಈ ಥರ ಮಾರ್ಕ್ ಮಾಡಿಟ್ಕೋಬೇಕಾಗತ್ತೆ. ಸೊ ಒಂದು ಕುಚ್ಗೂ ಇನ್ನೊಂದು ಕುಚ್ಗೂ 1 ಇಂಚ್ ಗ್ಯಾಪ್ ಇರುತ್ತೆ. ನನಗೆ ಯೂಟ್ಯೂಬ್ ಕ್ರೈಟೀರಿಯಾ ಮತ್ತು ಮಾನಿಟೈಸೇಷನ್ ಪಾಲಿಸೀಸ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಆಗ ನನಗೆ ನನ್ನ ಫ್ರೆಂಡು ಅರುಣ್ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ರು. ಅವ್ರಿಗೆ ಮೆಸೇಜ್ ಮಾಡಿ ನನ್ನ ರಿಕ್ವೈರ್ಮೆಂಟ್ಸ್ನ ಶೇರ್ ಮಾಡಿಕೊಂಡೆ. ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು. ಬೇಗ ಮಾನಿಟೈಸ್ ಮಾಡಿಸ್ಕೊಟ್ಟು ಮತ್ತು ಡಾಲರ್ಸ್ ಕೂಡ ಬೇಗ ಆಗೋ ಹಾಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಹೇಳಿದ್ರು. ಈಗ ನಾರ್ಮಲ್ ನೀಡ್ಲ್ಗೆ ಥ್ರೆಡ್ ಪೋಣಿಸ್ಕೊಂಡಿದ್ದೀವಲ್ಲ, ಅದನ್ನು ಈ ಮಾರ್ಕ್ ಮಾಡಿರೋ ಜಾಗದಿಂದ ಪೋಣಿಸ್ಕೊಂಡು ಒಂದು ನಾಟ್ ಹಾಕ್ಕೋಬೇಕಾಗತ್ತೆ. ಈಗ ಈ ನೀಡಲ್ಗೆ ಒಂದು 3mm ಸೈಜ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಕ್ಯಾಪನ್ನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ, ಗೋಲ್ಡನ್ ಕಲರ್ದು. ಈಗ ಒಂದು ಕ್ರಿಸ್ಟಲ್ ಬೀಡ್ ಬಿಗ್ ಸೈಜ್ದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಇನ್ನೊಂದು ಕ್ಯಾಪನ್ನು ಕರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸೊ ಅದು ಕ್ರಿಸ್ಟಲ್ ಬೀಡ್ಗೆ ಕವರ್ ಆಗುತ್ತೆ. ಆಮೇಲೆ ಒಂದು ಸ್ಮಾಲ್ ಗೋಲ್ಡನ್ ಬೀಡು ಮತ್ತು ಈ ಪರ್ಲ್ ಹ್ಯಾಂಗಿಂಗ್ ಬೀಡ್ ಸಿಗುತ್ತೆ, ಅದು ಟಿಯರ್ ಶೇಪಲ್ಲಿ ತೊಗೊಂಡಿದ್ದೀನಿ. ಈ ರೀತಿ ಪೋಣಿಸ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನಿಮಗೂ ಕೂಡ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಬಗ್ಗೆ ಏನಾದ್ರು ಕ್ವೈರೀಸ್ ಇದ್ದರೆ ಅರುಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡ್ತಾರೆ. ವೆರಿ ಫ್ರೆಂಡ್ಲಿ ಆ್ಯಂಡ್ ಸಪೋರ್ಟಿವ್. ಎಲ್ಲನೂ ಬಟ್ಟೆ ಹತ್ರನೇ ತೊಗೊಂಡು ಹೋಗಿ ಪರ್ಲ್ ಬೀಡನ್ನು ಬಿಟ್ಬಿಟ್ಟು ಸ್ಮಾಲ್ ಬೀಡ್ ಇರುತ್ತಲ್ಲ ಅದ್ರ ಒಳಗಡೆಯಿಂದ ನೀಡನ್ನು ಇನ್ಸರ್ಟ್ ಮಾಡಿ ಇನ್ನೊಂದು ಸ್ಮಾಲ್ ಬೀಡಿಂದ ನೀಡನ್ನು ಆಚೆಗೆ ತಗೋಬೇಕಾಗತ್ತೆ. ಪರ್ಲ್ ಬೀಡ್ ಹಿಂದೆನೇ ಹಾಗೆ ಬಿಟ್ಬಿಟ್ಟಿರಬೇಕು, ಅದು ಲಾಕ್ ಆಗುತ್ತೆ ಆಮೇಲೆ. ಸೊ ಹಿಂಗೆ ಪೋಣಿಸ್ಕೊಂಡ್ಬಿಟ್ಟು ರಿವರ್ಸ್ ಸೈಡು ಕ್ಲಾತ್ಗೆ ನೀಡಲ್ನ ಇನ್ಸರ್ಟ್ ಮಾಡಿ ಈ ಕುಚ್ಚನ್ನು ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ನಾವು ಎಲ್ಲಿ ನಾಟ್ ಹಾಕ್ಕೊಂಡಿರ್ತೀವೋ ಅಲ್ಲೇ ಒಂದು 2-3 ಸರಿ ಸೆಕ್ಯೂರಾಗಿ ನಾಟ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋದು. ಈಗ ಈ ಕುಚ್ಚು ರೆಡಿ ಆಯಿತು. ಇದು 1 ಮಿನಿಟಲ್ಲಿ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಇದು ಫ್ಯಾನ್ಸಿ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕುಚ್ಚು. ಈಗ ಇನ್ನೊಂದು ಸರಿ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಚಾನಲ್ನ ನಾನು ಏಪ್ರಿಲ್ ಎಂಡ್ ಮೇ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡಿದೆ. ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡಬೇಕು, ಶಾರ್ಟ್ಸ್ನ ಹೇಗೆ ಅಪ್ಲೋಡ್ ಮಾಡಬೇಕು, ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಬೇಕು, ಏನು ಹಾಕಬಾರ್ದು ಎಲ್ಲನೂ ಗೈಡ್ಲೈನ್ಸ್ ಕೊಟ್ಟರು. ಜಸ್ಟ್ 3 ಮಂತ್ಸಲ್ಲೇ ಮಾಡರ್ನೈಸ್ ಕೂಡ ಮಾಡಿಕೊಟ್ರು. ಈಗ 6 ಮಂತ್ ಹೊತ್ತಿಗೆ ನನಗೆ ಪೇಮೆಂಟ್ ಬಂತು. ಅದು ಡಾಲರ್ ಕ್ರಿಯೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ನಾವು ಪೇಷನ್ಸಿಂದ ಕಾಯಬೇಕಾಗತ್ತೆ. ಇಷ್ಟನ್ನು ಪೋಣಿಸ್ಕೊಂಡು ಈಗ ಕ್ಲಾತ್ ಹತ್ತಿರಕ್ಕೆ ತಗೊಂಡು ಹೋಗಿ ಮತ್ತು ಈಗ ಸ್ಮಾಲ್ ಬೀಡು, ಕ್ಯಾಪು, ಕ್ರಿಸ್ಟಲ್ ಬೀಡು, ಕ್ಯಾಪು ಮತ್ತು ಸ್ಮಾಲ್ ಬೀಡ್ ಒಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಪರ್ಲ್ ಬೀಡನ್ನು ಹಾಗೆ ಬಿಟ್ಬಿಡಬೇಕು. ಸೊ ನೆಕ್ಸ್ಟ್ ಈಗ ಕ್ಲಾತ್ಗೆ ರಿವರ್ಸಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಸ್ಟಿಚ್ನ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಒಂದು 2 to 3 ಟೈಮ್ಸು ಇಲ್ಲಿ ನಾಟನ್ನು ಹಾಕೋಬೇಕಾಗತ್ತೆ. ಇದು ಜಸ್ಟ್ 1 ಮಿನಿಟಲ್ಲಿ ಈಸಿಯಾಗಿ ಹಾಕ್ಕೊಂಬಿಡ್ಬೋದು. ಆದರೆ ಸ್ಯಾರಿಗೆ ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಈ ಥರ ಕ್ಯೂಟಾಗಿರೋ ಕುಚ್ಚನ್ನು ನೀವು ಫ್ಯಾನ್ಸಿ ಸ್ಯಾರೀಸ್ಗೆ ಮತ್ತು ದುಪ್ಪಟ್ಟಾಸ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಈ ಕುಚ್ಚಿಗೆ ನಾನು ಮಲ್ಟಿ ಕಲರ್ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿರೋದ್ರಿಂದ ಇದು ಎಲ್ಲ ಸ್ಯಾರಿ ಎಲ್ಲ ದುಪ್ಪಟ್ಟಾಸ್ಗೂ ಮ್ಯಾಚ್ ಆಗುತ್ತೆ. ಫ್ರೆಂಡ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ಲು ಬೇಗ ವೈರಲ್ ಆಗಬೇಕು ಅಂದರೆ ಅರುಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡ್ತಾರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ನನ್ನ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.